ಕೆನಡಾದಲ್ಲೂ ಕನ್ನಡದ ಬಾವುಟ ಹಾರಿಸುತ್ತಿದ್ದ ನೆಲಮಂಗಲದ ಹುಡುಗನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. 6 ವರ್ಷಗಳಿಂದ ಕೆನಡಾದಲ್ಲಿ L&T ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದ 37 ವರ್ಷದ ಚಂದನ್ ಕುಮಾರ್ಗೆ ದುಷ್ಕರ್ಮಿಗಳು ಮನಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ. ಭಾನುವಾರ ಕಾರಲ್ಲಿ ತೆರಳುತ್ತಿದ್ದ ವೇಳೆ ಚಂದನ್ ಕುಮಾರ್ ಮೇಲೆ ಗ್ಯಾಂಗ್ ಒಂದು ಗುಂಡಿನ ದಾಳಿ ನಡೆಸಿದೆ. ಕಾರಿನ ಗಾಜುಗಳನ್ನು ಸೀಳಿದ ಗುಂಡುಗಳು ಚಂದನ್ ಕುಮಾರ್ ಮುಖ ಮತ್ತು ತಲೆಗೆ ಹೊಕ್ಕಿದ್ದು ಗುರುತೇ ಸಿಗದಷ್ಟು ಘೋರವಾಗಿ ಕೊಲ್ಲಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದ ಚಂದನ್ ಕುಮಾರ್ ಕೆನಡಾದಲ್ಲಿ 4 ಕನ್ನಡ ಪರ ಸಂಘಗಳನ್ನು ಕಟ್ಟಿಕೊಂಡು ಹೋರಾಟಗಳಲ್ಲಿ ಸಕ್ರಿಯನಾಗಿದ್ದ. ಸದ್ಯ ಚಂದನ್ ಹಂತಕರ ಪತ್ತೆಗೆ ಟೊರಾಂಟೊ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಚಂದನ್ ಗೆಳೆಯರಿಂದಲೂ ಹಲವು ಮಾಹಿತಿ ಕಲೆ ಹಾಕಿದ್ದಾರೆ. ಕೆನಡಾದಲ್ಲಿ ಕಾನೂನು ಪ್ರಕ್ರಿಯೆ ಮುಗಿಸಿ ಮೃತದೇಹ ಭಾರತಕ್ಕೆ ತರೋದು ಇನ್ನು 3-4 ದಿನವಾಗುವ ಸಾಧ್ಯತೆ ಇದೆ. ಫೋನ್ ಕರೆ ಮಾಡಿದಾಗಲೆಲ್ಲ ಶೀಘ್ರದಲ್ಲೇ ಭಾರತಕ್ಕೆ ಬಂದು ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತಿದ್ದ ಮಗ ಈಗ ಬದುಕಿಲ್ಲ ಅನ್ನೋ ಸುದ್ದಿ ಕೇಳ್ತಿದ್ದ ಹಾಗೆ ಚಂದನ್ ಹೆತ್ತವರು ನಿಂತಲ್ಲೇ ಕುಸಿದು ಹೋಗಿದ್ದಾರೆ. ಮಗನ ಕ್ರೂರ ಹತ್ಯೆ ಬಗ್ಗೆ ಅರಗಿಸಿಕೊಳ್ಳಲಾಗದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆನಡಾದಲ್ಲಿ 3 ಸಂಘಟನೆ ಕಟ್ಟಿದ್ದ, ಇದೇ ಅವನಿಗೆ ಮುಳುವಾಯ್ತಾ ಅಂತ ತಾಯಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ಭಾರತಕ್ಕೆ ಬಂದು ಬಿಡು ಅಂತಿದ್ದೆ, ಬಂದಿಲ್ಲೇ ಇರ್ತೀನಿ ಅಂತ ಮಗ ಹೇಳಿದ್ದ ಅಂತ ತಂದೆ ಸ್ಮರಿಸಿದ್ದಾರೆ. ಅದೆಲ್ಲ ಕಣ್ಣೂರಿ ಬಿದ್ದು ಅವರೇ ಏನೋ ಬರ್ರಿ ಅಂತ ಕರೆದ್ಬಿಟ್ಟು ಶೂಟ್ ಮಾಡೋರೆ ಹೊಟ್ಟೆ ಕಿಚ್ಚಿಗೆ. ಬೆಳೆದಿದ್ದೇ ಬಂದ್ಬಿಡ್ತು. ಕನ್ನಡದವ್ರದೇ ಒಂದ್ ಸಂಘ ಮಾಡಿದ್ದ. ನನಗೆ ಅಲ್ಲಿಗಿಂತ ಇಲ್ಲಿಗೆ ತಂದ್ರೆ ನಮ್ಮ ಮಾತೃಭೂಮಿಯಲ್ಲಿ ತಂದು ಅಂತ್ಯ ಸಂಸ್ಕಾರ ಮಾಡಬೇಕು ನನ್ನ ಆಸೆ. ಹೇಳಿದ್ದೀನಿ, ನಮ್ಮ ಅವರಿಗೆ ಹೇಳ್ತೀನಿ, ಸಾಕಪ್ಪ 6 ವರ್ಷ 7 ವರ್ಷ ಇದೆಯಾ ಬಂದ್ಬಿಡು ಅಂತ ಹೇಳ್ತಾನೆ. ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಇಲ್ಲ. ಪ್ರಿಯಕರನಿಗೆ ಪ್ರೇಯಸಿಯೇ ತನ್ನ ತಾಯಿ ಹಾಗೂ ಸಂಬಂಧಿಕರ ಖಾಸಗಿ ಫೋಟೋಗಳನ್ನು ಕಳಿಸಿದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಠಾಣೆಯಲ್ಲಿ ಮಗಳು ಮತ್ತು ಆಕೆಯ ಪ್ರಿಯಕರನ ವಿರುದ್ಧ ತಾಯಿ ಪ್ರಕರಣ ದಾಖಲಿಸಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಪೋಷಕರ ಬಳಿ ಮೊಬೈಲ್ ಕದ್ದಿದ್ದ ಯುವತಿಯ ಮೊಬೈಲ್ ಪರಿಶೀಲನೆ ಮಾಡಿದಾಗ ಮಗಳ ಕೃತ್ಯ ಬಯಲಾಗಿದೆ. ತಾಯಿ ದೊಡ್ಡಮ್ಮನ ಖಾಸಗಿ ಫೋಟೋ ಪ್ರಿಯಕರನಿಗೆ ಕಳಿಸಿದ ಆರೋಪ ಮಾಡಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದಾಗ ಆತನನ್ನೇ ಮದುವೆ ಆಗೋದಾಗಿ ಮಗಳು ಹಠಕ್ಕೆ ಬಿದ್ದಿದ್ದಾಳೆ. ಅದಾಗಲೇ ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ಕೂಡ ಪತ್ತೆಯಾಗಿದೆ. ಯುವತಿ ಮೊಬೈಲ್ ಪರಿಶೀಲಿಸಿದಾಗ ಖಾಸಗಿ ಫೋಟೋ ರಹಸ್ಯ ಗೊತ್ತಾಗಿದ್ದು ಮಗಳು ಮತ್ತು ಪ್ರಿಯಕರನ ವಿರುದ್ಧ ತಾಯಿ ಪ್ರಕರಣ ದಾಖಲಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಡಿಯೂರು ಗ್ರಾಮದಲ್ಲಿ 2ನೇ ಮದುವೆ ಆಗುವಾಗಲೇ ಮೊದಲ ಪತ್ನಿ ಎಂಟ್ರಿ ಕೊಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಿನಿಮಾ ಶೈಲಿಯಲ್ಲಿ ಆಗಮಿಸಿ ಮದುವೆ ನಿಲ್ಲಿಸಿದ್ದ ಮೊದಲ ಪತ್ನಿ ಈಗ 2ನೇ ಮದುವೆಗೆ ರೆಡಿಯಾಗಿದ್ದ ಹರಿಪ್ರಸಾದ್ಗೆ ಮತ್ತೊಂದು ಶಾಕ್ ಆಗಿದೆ. ಮೊದಲ ಮದುವೆ ಬಗ್ಗೆ ಮುಚ್ಚಿಟ್ಟು 2ನೇ ಮದುವೆಗೆ ಸಜ್ಜಾಗಿದ್ದಾನೆ ಅಂತ ಮಂಡ್ಯ ಮೂಲದ ಯುವತಿಯಿಂದಲೂ ದೂರು ದಾಖಲಾಗಿದೆ. ಜೊತೆಗೆ ಮದುವೆಗೆ ಅಂತ ಲಕ್ಷಾಂತರ ಹಣ ಚಿನ್ನಾಭರಣ ಪಡೆದಿದ್ದು ಯುವತಿಯ ಕೆಲ ಫೋಟೋಗಳನ್ನು ಇಟ್ಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪಡೆದ ಹಣ ಹಾಗೂ ಚಿನ್ನಾಭರಣ ವಾಪಸ್ ಕೊಡಿಸುವಂತೆ ಕೋರಲಾಗಿದೆ. ರಸ್ತೆಯಲ್ಲಿ ಒಂಟಿಯಾಗಿ ನಡೆದು ಹೋಗೋ ಮಹಿಳೆಯರೇ ಎಚ್ಚರವಾಗಿರಿ. ಮೈ ಬಗ್ಗಿಸಿ ದುಡಿಯೋಕಾಗದ ನಾಲಾಯಕ ದುಷ್ಟರು ಕ್ಷಣ ಮಾತ್ರದಲ್ಲೇ ಕತ್ತಲ್ಲಿರೋ ಚಿನ್ನದ ಸರ ಕದ್ದು ಪರಾರಿಯಾಗ್ತಿದ್ದಾರೆ. ಈ ದೃಶ್ಯ ನೋಡಿ. ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದಲ್ಲಿ ಮನೆಗೆ ದಿನಸಿ ಸಾಮಗ್ರಿ ತರಲು ಹೋಗಿದ್ದ ಮಂಜುಳಾ ಎಂಬುವರ ಹಿಂದೆ ಮೆಲ್ಲನೆ ಬಂದ ಕಳ್ಳ ಸರ ಕದ್ದು ಕ್ಷಣ ಮಾತ್ರದಲ್ಲಿ ಪರಾರಿಯಾಗಿದ್ದಾನೆ. ಈ ಚೈನ್ ಸ್ನ್ಯಾಚರ್ಸ್ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಇಡೀ ದೃಶ್ಯ ಸೆರೆ ಸಿಕ್ಕಿದೆ. ಮುಂದೆ ಹೋಗಿ ಬೈಕ್ ತಿರುಗಿಸಿಕೊಂಡು ಬಂದ ಕಳ್ಳ 40 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರ ಕದ್ದೊಯ್ದಿದ್ದಾನೆ. ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗನ್ ತೋರಿಸಿ ರಾಮದೇವ್ ಜುವೆಲ್ಲರ್ಸ್ ನಲ್ಲಿ ದರೋಡೆ ಮಾಡಿದ್ದ ಐನಾತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ವಾರ ಚಿನ್ನದ ಅಂಗಡಿ ಲೂಟಿ ಮಾಡಿದ್ದ ಪ್ರಕರಣವನ್ನ 7ನೇ ದಿನದಲ್ಲಿ ಭೇದಿಸಿರುವ ಮಾದನಾಯಕನಹಳ್ಳಿ ಪೊಲೀಸರು ರಾಜಸ್ಥಾನ ಮೂಲದ 5ರನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಅನೂಪ್, ರವಿ, ಅಂಕಿತ್, ಅರುಣ್ ಅಂತ ಗುರುತಿಸಲಾಗಿದೆ. ಚಿನ್ನದ ಬೆಲೆ ಗಗನಕ್ಕೇರಿರುವುದರಿಂದ ಸುಲಭವಾಗಿ ಹಣ ಮಾಡುವ ದುರಾಸೆಯಿಂದ ದರೋಡೆ ನಡೆಸಿದ್ದಾರೆ. ಬೆಳಗಾದ್ರೆ ಸಾಕು ನಿತ್ಯ ಆಂಟಿ ಪೂಜೆ ಮಾಡ್ತಿದ್ದ ಕಮಲಾಕರ್ ಭಟ್ ಕಾಮಪುರಾಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಡಿಯೋ ಬಯಲಾಗಿದೆ. ಜೀವನ ಪೂರ್ತಿ ನಾನು ಬದುಕಿದ್ದು ಹೌದು ಅಂತಂದ್ರೆ ಅವಳ ಜೊತೆಗೇನೆ ಅಂತ ಸುಚಿತ್ರ ಬಗ್ಗೆ ಕಮಲಾಕರ್ ಭಟ್ ಹೇಳಿದ್ದಾನೆ. ಅವಳು ಲೈಫ್ ಲಾಂಗ್ ನಾನು ಬದುಕಿದ್ದು ಹೌದು ಅಂತಂದ್ರೆ ಅವಳ ಜೊತೆಗೇನೇ ಬದುಕೋದು. ಸುಚಿತ್ರಾಗೂ ಮುನ್ನ ಬೇರೆ ಮಹಿಳೆಯನ್ನ ಈ ಕಲಾಕಾರ ಕಮಲಾಕರ್ ಭಟ್ ಇಟ್ಕೊಂಡಿದ್ದ. 9 ವರ್ಷ ಸಿರಸಿ ಮೂಲದ ಮಹಿಳೆಯ ಜೊತೆಗಿದ್ದ ಕಮಲಾಕರ್ ಸುಚಿತ್ರ ಸಿಗ್ತಿದ್ದಂತೆ ಶಿರಸಿ ಮಹಿಳೆಯನ್ನ ದೂರ ಮಾಡಿದ್ದ ಎನ್ನಲಾಗಿದೆ.
ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿ ಮನೆಯ ಬಲ್ಬ್ ಹೋಲ್ಡರ್ ಒಳಗೆ ಸೀಕ್ರೆಟ್ ಕ್ಯಾಮೆರಾ ಇಟ್ಟ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರಿ ಅಧಿಕಾರಿಯಿಂದಲೇ ಸೀಕ್ರೆಟ್ ಕ್ಯಾಮೆರಾ ಇಡುವ ಸ್ಕೆಚ್ ಹಾಕಲಾಗಿದೆ. ವೃತ್ತಿ ವೈಷಮ್ಯದ ಹಿನ್ನೆಲೆ ಮಹಿಳಾ ಅಧಿಕಾರಿ ತೇಜೋ ವಧೆಗೆ ಈ ಕೃತ್ಯವನ್ನ ಎಸಗಲಾಗಿದೆ. ಮಾಳಮಾರುತಿ ಠಾಣೆ ಪೊಲೀಸರಿಂದ ಸದ್ಯ ಸರ್ಕಾರಿ ಅಧಿಕಾರಿ ವಿನೋದ್ ಬಂಧನವಾಗಿದೆ. ವಿನೋದ್ನ ಮಹಿಳಾ ಅಧಿಕಾರಿ ವರ್ಗಾವಣೆ ಮಾಡಿಸಿದ್ರು. ಈ ಸೇಡು ತೀರಿಸಿಕೊಳ್ಳಲು ಅಡ್ಡದಾರಿ ಹಿಡಿದ ಪಾಪಿ ಅಧಿಕಾರಿ ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯವನ್ನ ಸಂಗ್ರಹಿಸಲು ಐನಾತಿ ಐಡಿಯಾವನ್ನ ಮಾಡಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ. ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ತಂಬಾಕು ಉದ್ಯಮಿ ಕೆಕೆ ಮಿಶ್ರಾ ಪುತ್ರ ಶಿವಂ ಮಿಶ್ರಾ 6 ಜನರ ಮೇಲೆ ಕಾರ್ ಹರಿಸಿದ್ದಾನೆ. ಶಿವಂ ಮಿಶ್ರಾ ಮದ್ಯ ಸೇವಿಸಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಸೂಪರ್ ಕಾರ್ ಚಲಾಯಿಸಿ ಈ ಕೃತ್ಯ ಎಸಗಿದ್ದಾನೆ. ಉತ್ತರ ಪ್ರದೇಶದ ಕಾನ್ಪುರದ ರೇವ್ 3 ಮಾಲ್ ಬಳಿ ಭಾನುವಾರ ಮಧ್ಯಾಹ್ನ 3:15 ಸುಮಾರಿಗೆ ಈ ಘಟನೆ ನಡೆದಿದೆ. ಶಿವಂ ಮಿಶ್ರಾ ಮದ್ಯ ಸೇವಿಸಿ ಚಲಾಯಿಸುತ್ತಿದ್ದ ಲ್ಯಾಂಬೋರ್ಗಿನಿ ಕಾರ್ ಏಕಾಏಕಿ ಜನನಿಬಿಡ ಪ್ರದೇಶಕ್ಕೆ ನುಗ್ಗಿದೆ. ಆಟೋ ಬುಲೆಟ್ ಬೈಕ್ಗೆ ಡಿಕ್ಕಿ ಹೊಡೆದು ಲೈಟ್ ಕಂಬಕ್ಕೆ ಗುದ್ದಿದೆ. ಈ ವೇಳೆ 6 ಮಂದಿ ಗಾಯಗೊಂಡಿದ್ದಾರೆ. ಅಪಘಾತವಾಗ್ತಿದ್ದಂತೆ ಸ್ಥಳೀಯರು ಕಾರನ್ನ ಸುತ್ತುವರೆದಿದ್ದಾರೆ. ಘಟನೆ ಬೆನ್ನಲ್ಲೇ ಪೊಲೀಸರು ಗುಟ್ಕಾ ಕಂಪನಿ ಮಾಲೀಕನ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ದುಬಾರಿ ಮೌಲ್ಯದ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬಳಿಕ ಇದೀಗ ಮತ್ತೊಂದು ಕುತೂಹಲಕಾರಿ ವಿಷಯ ಬೆಳಕಿಗೆ ಬಂದಿದೆ. ನಾಗಾವಿ ಗುಹೆಯಲ್ಲಿ ಅಪಾರ ಪ್ರಮಾಣದ ನಿಧಿ ಇರುವ ಬಗ್ಗೆ ಗ್ರಾಮದ ಹಿರಿಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಗೂ ನಾಗಾವಿ ಗ್ರಾಮದಲ್ಲಿರುವ ನಿಗೂಢ ಗುಹೆಗೂ ಸಂಪರ್ಕವಿದೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಐತ್ರಿ, ಇಲ್ಲೇ ಒಂದು 7 ವರ್ಷದ ಒಂದು ನುಣುಕಿ ಬಿಟ್ರೆ ಅಲ್ಲೇ ಲಕ್ಕುಂಡಿ ಮಿಸ್ಕಿನ್ ಬಾಯ್ ಅಂತ ಅದ್ರಾಗ ಹೇಳೋದಂತ. ಇನ್ನು ನಾಗಾವಿಯಲ್ಲಿರುವ ನಿಗೂಢ ಗುಹೆಯಲ್ಲಿ ಈ ಹಿಂದೆ ಸಿದ್ಧಿ ಪುರುಷರು ವಾಸ ಮಾಡ್ತಾ ಇದ್ರಂತೆ. ಕಾಮಧೇನು ಈ ಗುಹೆಯೊಳಗೆ ಹೋಗಿ ಸಿದ್ಧಿ ಪುರುಷರಿಗೆ ಹಾಲು ಕೊಟ್ಟು ಬರ್ತಾ ಇತ್ತಂತೆ. ಆಕಳು ಬೆನ್ನತ್ತಿ ಹೋದ ಯುವಕನೊಬ್ಬ 20 ವರ್ಷದ ಬಳಿಕ ಹೊರಬಂದಿದ್ದ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಬೆಳಗಾವಿಯ ಯುವಕನೋರ್ವ ಗಿಡದ ಎಲೆಗಳನ್ನೇ ತಿಂದು ಬದುಕುವ ಮೂಲಕ ವೈದ್ಯ ಲೋಕಕ್ಕೆ ಸವಾಲು ಎಸೆದಿದ್ದಾನೆ. 34 ವರ್ಷದ ಬುಡನ್ ಖಾನ್ ಹೊಸಮನೆ ಕಳೆದ 10 ವರ್ಷಗಳಿಂದ ಗಿಡದ ಎಲೆಗಳನ್ನೇ ನಿತ್ಯದ ಆಹಾರವನ್ನಾಗಿಸಿಕೊಂಡಿದ್ದಾನೆ. ಬುಡನ್ ಖಾನ್ ಹೊಸಮನೆ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ನಿವಾಸಿ. ಗ್ರಾಮದ ಹೊರವಲಯದ ಹೆಗ್ಗೊಳ್ಳ ಎಂಬ ಗುಡ್ಡದಲ್ಲಿ ಈತ ಬೊಬ್ಬಂಟಿ ಜೀವನ ನಡೆಸುತ್ತಿದ್ದಾನೆ. ಮಂಗಗಳು ಗಿಡದ ಎಲೆಗಳನ್ನ ತಿನ್ನೋದನ್ನ ನೋಡಿದಾಗಿನಿಂದ ಬುಡನ್ ಖಾನ್ ಸಹ ಗಿಡದ ಎಲೆಗಳನ್ನೇ ನಿತ್ಯದ ಊಟವನ್ನಾಗಿಸಿಕೊಂಡಿದ್ದಾನೆ. ಕಾಲುವೆಯಲ್ಲಿ ಹರಿಯೋ ನೀರನ್ನೇ ಘಟಘಟನೆ ಕುಡಿಯುತ್ತಾನೆ. ಆಗೊಮ್ಮೆ ಈಗೊಮ್ಮೆ ಗ್ರಾಮಕ್ಕೆ ಹೋದಾಗಲಷ್ಟೇ ಈತ ಅನ್ನ ಸಾರು ಟೀ ಸೇವನೆ ಮಾಡ್ತಾನಂತೆ. ಅಷ್ಟೇ ಯಾಕೆ, ಈವರೆಗೆ ನನಗೆ ಯಾವುದೇ ಕಾಯಿಲೆ ಬಂದಿಲ್ಲ ಅಂತ ಸ್ವತಃ ಬುಡನ್ ಖಾನ್ ಹೇಳ್ಕೊಂಡಿದ್ದಾನೆ. 150 ಥರ ಗಿಡ ತಪ್ಪಲದಾವ್ರಿ, ಅವನ್ನೆಲ್ಲ ಹರ್ಕೊಂಡು ಯಾವ್ದು ಕೂಡ ತಿಂತೀರಿ. ನಾ 5:30 ರಾತ್ರಿನ ರೀ ನೀರ್ನ ಆಗುದದು ಏನು ತ್ರಾಸ ಆಗಲ್ಲ ನಿಮ್ಗೆ ಒಳಗೆ? ಏನು ತ್ರಾಸ ಆಗುಲ್ರಿ. ಅದು ತಿನ್ನುವಾಗ ನುಂಗುವಾಗ ನೀರ್ಗತಿ ಅಳಕಾಕತ್ರಿ. ಏನಾಗುಲ್ಲ, ಶರೀರ ಬ್ಯಾಟ್ರಿಲ್ಲ ಏನಿಲ್ರಿ. ಎಲ್ಲಿ ದವಾಖಾನಿಗೆ ಹೋಗ್ರಿ. ನಾ ಇಷ್ಟು ವರ್ಷ ತಪ್ಪಲ ತಿಂದ್ರು ಮದುವೆ ಆಗೈತ್ರಿ ನಿಮ್ಗೆ? ಮದುವೆ ಆಗುಲ್ರಿ. ನಾ ಬೆಂಗಳೂರು ದಕ್ಷಿಣ ಜಿಲ್ಲೆ, ಕೋಲಾರ, ಕಲಬುರಗಿ ಜಿಲ್ಲೆಗಳಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಪ್ರಧಾನಿ ಮೋದಿ ಹೆಸರು ಉಲ್ಲೇಖ ಆಗಿದೆ ಅಂತ ಆರೋಪಿಸಿದ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು, ಎಪ್ಸ್ಟೀನ್ ಓರ್ವ ದಂಧೆಕೋರ, ಅವನ ಜೊತೆ ಮೋದಿ ಇದ್ದಾರೆಂಬ ಸುದ್ದಿ ಇದೆ, ಈ ಬಗ್ಗೆ ಮೋದಿ ಸ್ಪಷ್ಟನೆ ನೀಡಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದರು. ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಅಮೆರಿಕ ಮತ್ತು ಭಾರತ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ ವಿರುದ್ಧ ಬ್ಯಾನರ್ ಅಳವಡಿಸಿ ಪ್ರತಿಭಟಿಸಿದ್ದಾರೆ. ಮೇಖ್ರಿ ಸರ್ಕಲ್ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಪ್ರಧಾನಿ ಮೋದಿ ವಿರುದ್ಧ ಬ್ಯಾನರ್ ಅಳವಡಿಸಲಾಗಿದೆ. ಚೀನಾ ಟ್ರಂಪ್ಗೆ ಹೆದರಿದ ಮೋದಿ ದೇಶದ ಹಿತಾಸಕ್ತಿಯ ಜೊತೆ ರಾಜಿ ಮಾಡಿಕೊಂಡಿದ್ದಾರೆ ಅಂತ ಯೂತ್ ಕಾಂಗ್ರೆಸ್ ಕಿಡಿಕಾರಿದೆ. ಪ್ರಧಾನಿ ಮೋದಿ ವಿರುದ್ಧ ಬ್ಯಾನರ್ ಅಳವಡಿಸಿದ ಕಾಂಗ್ರೆಸ್ ವಿರುದ್ಧ ಬೆಂಗಳೂರು ಕೇಂದ್ರ ಡಿಸಿಪಿ ಕಚೇರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ. ಇನ್ನು ಲೋಕಸಭೆಯಲ್ಲಿ ಭಾರತ ಅಮೆರಿಕ ನಡುವಿನ ವ್ಯಾಪಾರದ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಬಜೆಟ್ ಮೇಲಿನ ಚರ್ಚೆಗೂ ಮುನ್ನ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತು ಚರ್ಚೆಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಟ್ಟು ಹಿಡಿದ್ರು. ಕೆಲ ಸ್ಪಷ್ಟನೆಗಳನ್ನು ನೀಡುವಂತೆ ರಾಹುಲ್ ಗಾಂಧಿ ಕೇಳಿದ್ರು. ಆದರೆ ಬಜೆಟ್ ಬಿಟ್ಟು ಬೇರೆ ವಿಚಾರ ಚರ್ಚೆಗೆ ಅವಕಾಶ ನೀಡಲು ಸ್ಪೀಕರ್ ನಿರಾಕರಿಸಿದ್ರು. ಹೀಗಾಗಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸದಸ್ಯರು ತೀವ್ರ ಗದ್ದಲ ಎಬ್ಬಿಸಿದ್ರು. ವಿಪಕ್ಷಗಳ ಗಲಾಟೆ ಹಿನ್ನೆಲೆ ಕಲಾಪವನ್ನು ಮಂಗಳವಾರಕ್ಕೆ ಮುಂದೂಡಲಾಯಿತು.
ಸೇನೆಯ ಮಾಜಿ ಮುಖ್ಯಸ್ಥ ನರವಣೆಯವರ ಪುಸ್ತಕಕ್ಕೆ ಪ್ರಧಾನಿ ಮೋದಿ ಹೆದರಿದ್ದಾರೆ. ಇದೇ ಕಾರಣಕ್ಕೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಸಲ್ಲಿಸೋದಕ್ಕೆ ಪ್ರಧಾನಿ ಮೋದಿ ಲೋಕಸಭೆಗೆ ಬರಲಿಲ್ಲ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಅಲ್ಲದೆ ಇದೇ ಕಾರಣಕ್ಕೆ ನನಗೆ ಮಾತನಾಡಲು ಅವಕಾಶ ನೀಡಿಲ್ಲ ಅಂತ ಕಿಡಿಕಾರಿದ್ದಾರೆ. The Prime Minister didn't come into the House because he was scared of what we were going to say. He was scared of being handed Mr. Naravane's book as a first step. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಪಕ್ಷಗಳು ನಿರ್ಧರಿಸಿವೆ ಎನ್ನಲಾಗಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ನೀಡಿಲ್ಲ ಅಂತ ವಿಪಕ್ಷಗಳು ಆರೋಪಿಸಿವೆ. ಇದೇ ಕಾರಣಕ್ಕೆ ಲೋಕಸಭೆ ಸ್ಪೀಕರ್ ವಿರುದ್ಧ ವಿಪಕ್ಷ ಸಂಸದರು ಅವಿಶ್ವಾಸ ನಿರ್ಣಯ ಮಂಡಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕಚೇರಿಯಲ್ಲಿ ನಡೆದ ಇಂಡಿಯಾ ಬ್ಲಾಕ್ ನಾಯಕರ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂಬ ಮಾಹಿತಿ ಇದೆ. ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲೀಕರಿಗೆ ಶೋಕಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಎಲ್ಲ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 369 ಕೋಟಿ ತೆರಿಗೆ ಬಾಕಿ ಉಳಿದಿದೆ. ತೆರಿಗೆ ಸಂಗ್ರಹಕ್ಕಾಗಿ 9,930 ಆಸ್ತಿಗಳ ಮಾಲೀಕರಿಗೆ IVR ಹಾಗೂ SMS ಮೂಲಕ ನೋಟಿಸ್ ಜಾರಿ ಮಾಡಲಾಗಿದೆ. ಬೆಂಗಳೂರಿನ ಹಲವು ಕಡೆ ಇಂಪ್ರೂವ್ಮೆಂಟ್ ಕಾಣ್ತಿದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. 690 ಕೋಟಿ ವೆಚ್ಚದಲ್ಲಿ ಬ್ಲಾಕ್ ಟಾಪಿಂಗ್ ನಡೆಯಲಿದೆ. 110 ಹಳ್ಳಿಗಳಿಗೆ ನೀರು ಕೊಟ್ಟಿದ್ದೇವೆ ಎಂದಿದ್ದಾರೆ. ಕುಡಿದ ಅಮಲಿನಲ್ಲಿ ಕಳ್ಳತನಕ್ಕೆ ಮನೆಗೆ ನುಗ್ಗಿದ ಕಳ್ಳ ಅಲ್ಲೇ ನಿದ್ದೆಗೆ ಜಾರಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಹಳೆ RTO ಕಚೇರಿ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರು ನಗರದ ಕೋರಮಂಗಲದ ಫೋರಂ ಮಾಲ್ನಲ್ಲಿ ತಮಿಳು ಗಾಯಕ ಶ್ಯಾಮ್ ವಿಶಾಲ್ ನೇತೃತ್ವದಲ್ಲಿ ಲೈವ್ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕನ್ನಡ ಹೊರತುಪಡಿಸಿ ಅನ್ಯ ಭಾಷೆಗೆ ಹೆಚ್ಚು ಮಹತ್ವ ನೀಡಲಾಗಿತ್ತು. ಈ ವೇಳೆ ದಾಳಿ ಮಾಡಿದ ಕರವೇ ಪ್ರವೀಣ್ ಶೆಟ್ಟಿ ಕನ್ನಡ ನಾಡು ಬೇರೆ ಭಾಷೆ ಹಾಡು ಹಾಕುವಂತಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ನಂತರ ಡಾಕ್ಟರ್ ರಾಜ್ಕುಮಾರ್ ಹಾಡು ಹಾಕಲಾಗಿತ್ತು. ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಸಲು ಕಲಬೆರಕೆ ತುಪ್ಪ ಬಳಕೆ ಪ್ರಕರಣ ಸಂಬಂಧ ಸಿಬಿಐ ಸಲ್ಲಿಸಿದ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. 2019 ರಿಂದ 2024 ಅವಧಿಯಲ್ಲಿ ಕಲಬೆರಕೆ ತುಪ್ಪ ಬಳಕೆ ಮಾಡಲಾಗಿದೆ. ತುಪ್ಪದಲ್ಲಿ ಬೀಟಾ ಸೆಟೋಸ್ಟೆರಾಲ್ ರಾಸಾಯನಿಕ ಬಳಕೆ ಆಗಿರುವುದು ಲ್ಯಾಬ್ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ದೇಶದಲ್ಲಿ ಹೆಚ್ಚಾಗ್ತಾ ಇರೋ ಸೈಬರ್ ಕ್ರೈಮ್ ಹಾಗೂ ಡಿಜಿಟಲ್ ಅರೆಸ್ಟ್ ಅಪರಾಧಗಳ ತಡೆಗೆ ಏಕರೂಪ ಕಾಯ್ದೆ ರಚಿಸಿ ಹೀಗಂತ ಕೇಂದ್ರ ಸರ್ಕಾರ ಗೃಹ ಸಚಿವಾಲಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಜನವರಿ 2ರಂದು RBI ಜಾರಿ ಮಾಡಿದ್ದ ನಿಯಮ ಏಕರೂಪವಾಗಿರಬೇಕೆಂದು ಸೂಚಿಸಲಾಗಿದೆ. ಬ್ಯಾಂಕ್ಗಳು ಕೂಡ ಅಪರಾಧಗಳನ್ನು ತಡೆಯಲು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕೆಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ಕ್ರೇಜ್ ಬಗ್ಗೆ ನಟ ಸಾಧು ಕೋಕಿಲಾ ಕೊಂಡಾಡಿದ್ದಾರೆ. ನನ್ನ ಹೆಂಡತಿ ಕೂಡ ಗಿಲ್ಲಿ ಫ್ಯಾನ್, ನನ್ನ ಫ್ರೆಂಡ್ಸ್ ಎಲ್ಲ ಗಿಲ್ಲಿನ ಕರೆಸು ಊಟ ಮಾಡೋಣ ಜೊತೆಗೆ ಅಂತಿದ್ರು ಅಂತ ಸಾಧು ಹೇಳಿದ್ದಾರೆ. T20 ವಿಶ್ವಕಪ್ನಲ್ಲಿ ಭಾರತ ತಂಡದ ವಿರುದ್ಧ ಆಡಲು ಪಾಕ್ ಕ್ರಿಕೆಟ್ ಮಂಡಳಿ ಒಪ್ಪಿದೆ. ಆದರೆ ICC ಎದುರು 3 ಷರತ್ತು ವಿಧಿಸಿದೆ ಎನ್ನಲಾಗಿದೆ. ಭಾರತ ಪಾಕಿಸ್ತಾನ ದ್ವಿಪಕ್ಷೀಯ ಕ್ರಿಕೆಟ್ ಪುನರಾರಂಭಿಸಬೇಕು. ಬಾಂಗ್ಲಾ ಪಾಕ್ ಭಾರತ ತ್ರಿಕೋನ ಸರಣಿ ನಡೆಸಿ ಸೆಪ್ಟೆಂಬರ್ನಲ್ಲಿ ಭಾರತ ಬಾಂಗ್ಲಾ ಸರಣಿ ನಡೆಸಲು ಬೇಡಿಕೆ ಇಟ್ಟಿದೆ. ಆದರೆ ಈ ಬೇಡಿಕೆಗಳನ್ನು ICC ನಿರಾಕರಿಸಿದೆ ಎನ್ನಲಾಗಿದೆ. ಬಂಗಾರ ಬಲು ದುಬಾರಿ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,355 ಇತ್ತು. ಇಂದು 14,475ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,660 ಇತ್ತು. ಇಂದು 15,791ಕ್ಕೆ ಜಿಗಿದಿದೆ.